ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಡಿಸ್ಟಿಕ್ ಆ್ಯಪಲ್ಲಿ ನಾವು ಮೂವಿ ಟಿಕೆಟ್ಸ್ ಬುಕ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ಈ ಆ್ಯಪಲ್ಲಿ ನಾವು ಕೂಪನ್ ಕೋಡ್ಸ್ ಅಪ್ಲೈ ಮಾಡೋದು ಹೇಗೆ, ಫೈನಲಾಗಿ ನಾವು ಮೂವಿ ಬುಕ್ ಮಾಡಿದ ಮೇಲೆ ಫೈನಲಾಗಿ ಥಿಯೇಟ್ರವ್ರಿಗೆ ನಮ್ಮದು ಟಿಕೆಟ್ ತೋರಿಸ್ಬೇಕು ತಾನೆ, ಅದು ಹೇಗೆ ತೋರಿಸೋದು ಅಂತ, ಅಂದರೆ ಟಿಕೆಟ್ಸ್ ಎಲ್ಲಿರ್ತವೆ ಆ್ಯಪಲ್ಲಿ ಅಂತ ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಈ ಆ್ಯಪ್ ರೀಸೆಂಟಾಗಿ ತಗೊಂಡು ಬಂದಿದ್ದಾರೆ, ಅದಕ್ಕೆ ಕೂಪನ್ಸ್ ಜಾಸ್ತಿ ಇದ್ದಾವೆ. 100 ರೂಪೀಸ್ನಿಂದ 200 ರೂಪೀಸ್ವರೆಗೂ ಜಾಸ್ತಿ ಆಫರ್ಸ್ ಇದ್ದಾವೆ. ಎಲ್ಲ ಅಕೌಂಟ್ಸಲ್ಲಿ ಸಪೋಸ್ ನೀವು ರೀಸೆಂಟಾಗಿ ಈ ಆ್ಯಪ್ ಡೌನ್ಲೋಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಯಾವುದೋ ಒಂದು ಕೂಪನ್ ನಿಮ್ಮ ಅಕೌಂಟಲ್ಲಿ ಡೆಫಿನೆಟಾಗಿ ಇರ್ತೈತೆ. ಆ ಕೂಪನ್ ಕೋಡ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ 2 ಕೂಪನ್ ಕೋಡ್ಸ್ ಕೊಡ್ತೀನಿ. ಸಪೋಸ್ ನಿಮ್ಮ ಅಕೌಂಟಲ್ಲಿ ಯಾವುದು ಕೂಪನ್ ಕೋಡ್ಸ್ ಇಲ್ಲ ಅಂದರೆ ನಾನು 2 ಕೂಪನ್ ಕೋಡ್ಸ್ ಕೊಡ್ತೀನಿ. ಅವು ಅಪ್ಲೈ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಒಂದು 100 ರೂಪೀಸ್ ಇಲ್ಲಾಂದರೆ 150 ರೂಪೀಸ್ ಡಿಸ್ಕೌಂಟ್ ಸಿಗ್ಬೋದು. ಡೆಫಿನೆಟಾಗಿ ಅಪ್ಲೈ ಮಾಡಿರಿ. ಡೆಫಿನೆಟಾಗಿ ಅಪ್ಲೈ ಮಾಡಿ ಮಾತ್ರನೇ ಮೂವಿ ಟಿಕೆಟ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿರಿ, ಸ್ವಲ್ಪ ಡಿಸ್ಕೌಂಟ್ ಪಡಿತಾರೆ ನೀವು. ಇವಾಗ ನಾನು ಮೂವಿ ಹೇಗೆ ಬುಕ್ ಮಾಡೋದಂತ ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಫಸ್ಟ್ ನಾನು ಮೂವಿ ಟಿಕೆಟ್ಸ್ ಬುಕ್ ಮಾಡೋದು ಹೇಗೆ ಅಂತ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕೆ ನೀವು ಡಿಸ್ಟಿಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗ್ತೀರಾ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಮಾಡಿ ಡಿಸ್ಟಿಕ್ ಅಂತ ಸರ್ಚ್ ಮಾಡಿದ್ರೆ ಡಿಸ್ಟಿಕ್ ಬೈ ಜೊಮ್ಯಾಟೊ ಅಂತ ಲೋಗೋ ಇರ್ತೈತೆ, ಆ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಬೇಕು. ನಾನು ಪ್ರತಿಯೊಂದು ಸ್ಟೆಪ್ಪಲ್ಲಿ ಕ್ಲಿಯರಾಗಿ ಯಾರೋ ಮಾರ್ಕ್ ಹಾಕಿ ಕ್ಲಿಯರಾಗಿ ತೋರಿಸ್ತೀನಿ ನಾನು. ನೀವು ಆ್ಯಪ್ ಓಪನ್ ಮಾಡಿದ ಮೇಲೆ ಫಸ್ಟು ಲಾಗಿನ್ ಕೇಳ್ತೈತೆ, ಅಲ್ಲಿ ಬಾಕ್ಸಲ್ಲಿ ಫೋನ್ ನಂಬರ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬರ್ತೈತೆ, ಆ OTP ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಲೊಕೇಶನ್ ಕೇಳ್ತೈತೆ. ಲೊಕೇಶನ್ ಕೇಳುವಾಗ 2 ಆಪ್ಷನ್ಸ್ ಇರ್ತವೆ. ಅಲ್ಲಿ ಒಂದು ಆಪ್ಷನ್ ನಾವು ನೋಡಿದ್ರೆ ಫಸ್ಟು ಆಪ್ಷನ್ ನಾವು ಅಲೋ ಮಾಡಿದರೆ ಆಟೋಮ್ಯಾಟಿಕ್ಕಾಗಿ ಲೊಕೇಶನ್ ತಗೊತೈತೆ. ಇಲ್ಲಾಂದರೆ ಕೆಳಗಡೆ ಇನ್ನೊಂದು ಆಪ್ಷನ್ ಇರ್ತೈತೆ, ಅದು ಮ್ಯಾನ್ಯುವಲ್ ಆಗಿ ನೀವು ಲೊಕೇಶನ್ ಎಂಟರ್ ಮಾಡಬೇಕು. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಲೊಕೇಶನ್, ಸಪೋಸು ನಿಮ್ಮ ಸಿಟಿ ಲೊಕೇಶನ್ ಅಲ್ಲಿ ಎಂಟರ್ ಮಾಡಬೇಕು. ಸಪೋಸ್ ಬೆಂಗಳೂರು ಆದರೆ ಬೆಂಗಳೂರು ಅಂತ ಆ ಥರ ನಿಮ್ಮ ಸಿಟಿ ಯಾವುದಾದ್ರೆ ಅದು ಎಂಟರ್ ಮಾಡಿದರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಮೂವೀಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಸಿಟಿಯಲ್ಲಿರೋ ಎಲ್ಲ ಮೂವೀಸಲ್ಲಿ ಬರ್ತವೆ. ಆ ಮೂವೀಸಲ್ಲಿ ನೀವು ಯಾವ ಮೂವಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀರೋ ಆ ಮೂವಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಆ ಮೂವಿ ನಿಮ್ಮ ಸಿಟಿಯಲ್ಲಿ ಎಷ್ಟು ಥಿಯೇಟ್ರಲ್ಲಿ ಐತೆ ಅಂತ ಅಲ್ಲಿ ಕಾಣಿಸ್ತವೆ, ಹೆಸರುಗಳು ಕಾಣಿಸ್ತವೆ. ನೀವು ಯಾವ ಥಿಯೇಟ್ರಿಗೆ ಹೋಗ್ಬೇಕು ಅನ್ಕೊತಾ ಇದ್ರು ಆ ಥಿಯೇಟ್ರ್ ಸೆಲೆಕ್ಟ್ ಮಾಡ್ಕೊಬೇಕು. ಅಲ್ಲಿ ಆ ಥಿಯೇಟ್ರಲ್ಲಿ ಎಷ್ಟು ಶೋಸ್ ಇದ್ದಾವೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಟೈಮಿಂಗ್ಸ್ ಇರ್ತವೆ, 2 ಶೋಸ 4 ಶೋಸ ಅಂತ ಟೈಮಿಂಗ್ಸ್ ಇರ್ತವೆ. ನೀವು ಯಾವ ಟೈಮಿಂಗಲ್ಲಿ ಹೋಗ್ಬೇಕು ಅನ್ಕೊತಾ ಇದ್ರು ಟೈಮಿಂಗ್ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಆ ಥಿಯೇಟ್ರಲ್ಲಿ ಎಷ್ಟು ಸೀಟ್ಸು ಖಾಲಿಯಾಗಿದ್ದಾವೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ, ಎಷ್ಟು ಸೀಟ್ಸು ಅವೈಲೇಬಲ್ ಇದ್ದಾವೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. ನೀವು ನೋಡ್ಬೋದು. ನೋಡಿದ ಮೇಲೆ ನೀವು ಯಾವ ಸೀಟು ಬುಕ್ ಮಾಡಬೇಕು ಅನ್ಕೊತಾ ಇದ್ರು ಆ ಸೀಟ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಒಂದಾದರೂ ಇಲ್ಲ ಅಂದರೆ 2 ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ನಾನು ಯಾರೋ ಮಾರ್ಕ್ ಹಾಕಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಸಿ ಆಲ್ ಅಂತ ಒಂದು ಆಪ್ಷನ್ ಇರ್ತೈತೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಆಫರ್ಸ್ ಹತ್ರ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೇಲೆ ನೀವು ನೋಡ್ಬೋದು ಹ್ಯಾವ್ ಎ ಕೂಪನ್ ಅಂತ ಒಂದು ಆಪ್ಷನ್ ಇರ್ತೈತೆ. ಅಲ್ಲಿ ಸಪೋಸ್ ನಿಮ್ಮ ಹತ್ರ ಏನಾರ ಕೂಪನ್ ಇದ್ದರೆ ಅಲ್ಲಿ ಎಂಟರ್ ಮಾಡಿ ಪಕ್ಕದಲ್ಲಿರೋ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಕೆಳಗಡೆ ನೀವು ನೋಡ್ಬೋದು ಜಾಸ್ತಿ ಕೂಪನ್ಸ್ ಇರ್ತವೆ. ಹಾಗೆ ಕಾರ್ಡ್ ಆಫರ್ಸ್, ಡೆಬಿಟ್ ಆಗ್ಬೋದು, ಕ್ರೆಡಿಟ್ ಆಗ್ಬೋದು, ಆ ಥರ ನನ್ನ ಕಾರ್ಡ್ ಆಫರ್ಸ್ ಇದ್ದರೆ ಕೆಳಗಡೆ ಕಾಣಿಸ್ತವೆ. ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಆ ಕಾರ್ಡ್ ಡೀಟೇಲ್ಸ್ ನೀವು ಎಂಟರ್ ಮಾಡಿದ್ರೆ ಕಾರ್ಡ್ ಆಫರ್ ಬರ್ತೈತೆ. ಸಪೋಸ್ ಕೂಪನ್ ಇದ್ದರೆ ಅಲ್ಲಿ ಕೂಪನ್ ಬಾಕ್ಸಲ್ಲಿ ಕೂಪನ್ ಎಂಟರ್ ಮಾಡಿ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಈ ಥರ ಕೆಳಗಡೆ ಕೂಪನ್ ಇದ್ದರೆ ಡೈರೆಕ್ಟ್ ಕೂಪನ್ಸ್ ಇದ್ದರೆ ಡೈರೆಕ್ಟಾಗಿ ಅಪ್ಲೈ ಅಂತ ನೀವು ಮಾಡ್ಬೋದು. ಕೂಪನ್ ಅಪ್ಲೈ ಮಾಡಿದ ಮೇಲೆ ಕೆಳಗಡೆ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತೈತೆ, ಅಂದರೆ ನಿಮ್ಮ ಹೆಸರು, ಹಾಗೆ ಫೋನ್ ನಂಬರ್, ಇಮೇಲ್, ಹಾಗೆ ನಿಮ್ಮ ಏರಿಯಾ, ಈ ಥರ ಡೀಟೇಲ್ಸ್ ಕೇಳ್ತೈತೆ. ನೀವು ಫಸ್ಟ್ ನಿಮ್ಮ ಹೆಸರು ಎಂಟರ್ ಮಾಡಬೇಕು. ನಿಮ್ಮ ಹೆಸರು ಎಂಟರ್ ಮಾಡಿದ್ಮೇಲೆ ಕೆಳಗಡೆ ನಿಮ್ಮದು ಫೋನ್ ನಂಬರ್ ಎಂಟರ್ ಮಾಡಬೇಕು. ಆಮೇಲೆ ಇಮೇಲ್ ಕೇಳ್ತೈತೆ, ನಿಮ್ಮದು ಇಮೇಲ್ ಅಡ್ರೆಸ್ ಅಲ್ಲಿ ಎಂಟರ್ ಮಾಡಬೇಕು. ಫೈನಲಾಗಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಪೇಮೆಂಟ್ ಪೇಜ್ಗೆ ಹೋಗ್ತೀರಾ. ಪೇಮೆಂಟ್ ಪೇಜಲ್ಲಿ
ನಮಗೆ ಜಾಸ್ತಿ ಪೇಮೆಂಟ್ ಆಪ್ಷನ್ಸ್ ಇರ್ತವೆ. ಅಂದರೆ ಯು ಪಿ ಐನಿಂದ ನೀವು ಪೇ ಮಾಡ್ಬೋದು. ಯು ಪಿ ಐ ಆ್ಯಪ್ಸ್ ಜಾಸ್ತಿ ಇದ್ದಾವೆ. ಅಂದರೆ ಫೋನ್ಪೇ ಆಗ್ಬೋದು, ಪೇಟಿಎಮ್ ಆಗ್ಬೋದು, ಕ್ರೆಡಿಟ್ ಆಗ್ಬೋದು, ಈ ಥರ ಜಾಸ್ತಿ ಯು ಪಿ ಐ ಆಪ್ಷನ್ಸ್ ಇದ್ದಾವೆ. ಈ ಯು ಪಿ ಐ ಆ್ಯಪ್ಸ್ ನೀವು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸಪೋಸ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಡೆಬಿಟ್ ಕಾರ್ಡ್ ಇದ್ದರೆ ಅಲ್ಲಿ ಆ್ಯಡ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರ್ತದೆ, ನೀವು ನೋಡ್ಬೋದು. ಆ್ಯಡ್ ಕ್ರೆಡಿಟ್ ಓರ್ ಆರ್ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಐತೆ. ಪಕ್ಕದಲ್ಲಿರೋ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ನೀವು ಅಲ್ಲಿ ಎಂಟರ್ ಮಾಡಿ ಸೇವ್ ಮಾಡಿ ನೀವು ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಡೆಬಿಟ್ ಕಾರ್ಡ್ನಿಂದ ಪೇಮೆಂಟ್ ಮಾಡ್ಬೋದು. ಹಾಗೆ ನೀವು ಪೇಮೆಂಟ್ ಮಾಡಿದ ಮೇಲೆ, ಇವಾಗ ನಾನು ಪೇಮೆಂಟ್ ಮಾಡಿ ತೋರಿಸ್ತೀನಿ. ನೀವು ಪೇಮೆಂಟ್ ಮಾಡಿದ ಮೇಲೆ ನಿಮ್ಮದು ಟಿಕೆಟ್ ಕನ್ಫರ್ಮ್ ಆಗ್ತೈತೆ. ಕನ್ಫರ್ಮ್ ಆಗೋದ್ಮೇಲೆ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಹಾಗೆ ಮೇಲ್ಗೆ ಅವರು ಟಿಕೆಟ್ ಕಳಿಸ್ತಾರೆ. ಹಾಗೆ ಮೊಬೈಲ್ ಆ್ಯಪಲ್ಲಿ ನೀವು ಟಿಕೆಟ್ ನೋಡ್ಬೋದು. ಆ ಟಿಕೆಟ್ನ ನೀವು ಡೈರೆಕ್ಟಾಗಿ ಥಿಯೇಟ್ರಲ್ಲಿ ತೋರಿಸ್ಬೋದು. ಅದು ಹೇಗೆ ಅಂತ ನಾನು ಇವಾಗ ಕ್ಲಿಯರಾಗಿ ನಿಮಗೆ ತಿಳಿಸ್ತೀನಿ. ಅದಕ್ಕೆ ನೀವು ತಿರ್ಗಾ ನೀವು ಡಿಸ್ಟಿಕ್ ಆ್ಯಪ್ ಓಪನ್ ಮಾಡಬೇಕು. ನೀವು ಓಪನ್ ಮಾಡಿದ ಮೇಲೆ ನೀವು ನೋಡ್ಬೋದು ಪ್ರೊಫೈಲ್ ಸಿಂಬಲ್ ಇರ್ತೈತೆ. ನೀವು ಆ ಪ್ರೊಫೈಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಮೂವೀಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಆ ಮೂವೀಸ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ಎಷ್ಟು ಮೂವೀಸ್ ಬುಕ್ ಮಾಡಿದ್ರೋ ಅವೆಲ್ಲ ಡೀಟೇಲ್ಸ್ ಅಲ್ಲಿ ಬರ್ತವೆ. ಅದರಲ್ಲಿ ಇವತ್ತು ನೀವು ಯಾವ ಮೂವಿಗೆ ಹೋಗ್ತಾ ಇದ್ದೀರೋ ಆ ಮೂವಿ ಸೆಲೆಕ್ಟ್ ಮಾಡಿ ಅವ್ರಿಗೆ ತೋರಿಸ್ಬೋದು. ಈ ಥರ ನೀವು ಈ ಡಿಸ್ಟಿಕ್ ಆ್ಯಪಲ್ಲಿ ಮೂವಿ ಟಿಕೆಟ್ಸ್ ಬುಕ್ ಮಾಡಿ ನೀವು ಮೂವಿಗೆ ಹೋಗ್ಬೋದು. ಹಾಗೆ ಸಪೋಸ್ ನಿಮ್ಮ ಹತ್ರ ಏನು ಕೂಪನ್ಸ್ ಇಲ್ಲ ಅಂದರೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಮೂವೀಸ್ 100, ಮೂವೀಸ್ 150 ಅಂತ 2 ಕೂಪನ್ಸ್ ಇದ್ದಾವೆ. ಆ ಕೂಪನ್ಸ್ ನೀವು ಅಪ್ಲೈ ಮಾಡಿದರೆ ಡಿಸ್ಕೌಂಟ್ ಸಿಗ್ತೈತೆ ಡೆಫಿನೆಟಾಗಿ. ನಿಮ್ಮ ಅಕೌಂಟಲ್ಲಿ ಅಪ್ಲೈ ಆಗೋ ಅವಕಾಶ ಐತೆ. ಅದಕ್ಕೆ ನೀವು ಅವೆರಡು ಕೂಪನ್ಸ್ ಟ್ರೈ ಮಾಡಿರಿ. ಸಪೋಸ್ ನಿಮ್ಮ ಕೂಪನ್ ಏರಿಯಾದಲ್ಲಿ ಏನು ಕೂಪನ್ಸ್ ಇಲ್ಲ ಅಂದರೆ ಮೂವೀಸ್ 100 ಹಾಗೆ ಮೂವೀಸ್ 150 ಟ್ರೈ ಮಾಡಿರಿ. ಹಾಗೆ ಇವಾಗ ಸಪೋಸು ಆ ಕೂಪನ್ಸ್ ಅಪ್ಲೈ ಆಗಿಲ್ಲ ಅಂದರೆ ಒಂದು ಸಲ ನೀವು ಗೂಗಲ್ ಓಪನ್ ಮಾಡಿ ಡಿಸ್ಟಿಕ್ ಆ್ಯಪ್ ಕೂಪನ್ ಕೋಡ್ಸ್ ಅಂತ ಸರ್ಚ್ ಮಾಡಿ ಅಲ್ಲೇನ ಸಿಕ್ಕಿದರೆ ಆ ಕೂಪನ್ಸನ್ನು ನೀವು ಯೂಸ್ ಮಾಡ್ಬೋದು. ಡೆಫಿನೆಟಾಗಿ ಯಾವುದೋ ಒಂದು ಕೂಪನ್ ಯೂಸ್ ಮಾಡಿ ಬುಕ್ ಮಾಡಿದ್ರೆ ಎಷ್ಟೆಷ್ಟು ಡಿಸ್ಕೌಂಟು ಡೆಫಿನೆಟಾಗಿ ಸಿಗ್ತೈತೆ. ಅದಕ್ಕೆ ಡೆಫಿನೆಟಾಗಿ ಕೂಪನ್ ಯೂಸ್ ಮಾಡಿ ಮೂವಿ ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇಲ್ಲಾಂದರೆ ನನ್ನ ಕಾರ್ಡ್ ಆಫರ್ಸ್ ಜಾಸ್ತಿ ಇದ್ದಾವೆ. ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಆ ಥರ ಆಫರ್ಸ್ ಜಾಸ್ತಿ ಇದ್ದಾವೆ. ಯಾವುದೋ ಒಂದು ಕಾರ್ಡ್ ಆಫರ್ ಸೆಲೆಕ್ಟ್ ಮಾಡಿ ನೀವು ಬುಕ್ ಮಾಡೋದು ಒಳ್ಳೆಯದು. ನಾನು ಈ ವಿಡಿಯೋನಿಂದ ನಿಮಗೆ ಈ ಡಿಸ್ಟಿಕ್ ಆ್ಯಪಲ್ಲಿ ಮೂವಿ ಬುಕ್ ಮಾಡೋದು ಹೇಗೆ ಅಂತ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಟ್ಟಿದ್ದಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಡೆಫಿನೆಟಾಗಿ ನಾನು ಈ ಥರ ನಿಮಗೆ ಯೂಸ್ ಆಗೋ ವೀಡಿಯೋಸ್ ನಾನು ಫ್ಯೂಚರಲ್ಲಿ ಡೆಫಿನೆಟಾಗಿ ಜಾಸ್ತಿ ಮಾಡ್ತೀನಿ. ನೀವು ಡೆಫಿನೆಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತ ಅನ್ಕೊತಾ ಇದ್ದೀನಿ. ಇವತ್ತುವರೆಗೆ ನಮ್ಮ ಚಾನಲ್ಗೆ 5000 ಸಬ್ಸ್ಕ್ರೈಬರ್ಸ್ ಮೇಲೆ ಬಂದಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಯಾವಾಗ ಒಂದೇ ಅಂತೀನಿ, ಇದು ನನ್ನ ಚಾನಲ್ ಅಲ್ಲ, ಇದು ನಮ್ಮ ಚಾನಲ್. ನಿಮಗೋಸ್ಕರ ನಾನು ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ ಡೆಫಿನೆಟಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.